ದುರ್ಗೆಯ ಆಶೀರ್ವಾದ ಅಪೂರ್ವವಾದದ್ದು ಪಾರ್ವತಿ. ಜಗತ್ನಲ್ಲಿ ಅಂಥದ್ದೇನೂ ಇಲ್ಲ ಅವಳ ಆಶೀರ್ವಾದದಿಂದ ಸಿಗದೇ ಇರುವಂಥದ್ದು. ಇದು ತುಂಬಾ ಸಂತೋಷವಾದ ವಿಚಾರ. ಆದ್ರೆ ದೇವಿ ದುರ್ಗೆಯ ಆಶೀರ್ವಾದ ತ್ರಿಮೂರ್ತಿಗಳಿಗೆ ಹೇಗ್ ಸಿಗುತ್ತೆ? ನವರಾತ್ರಿ ವ್ರತ ಮಾಡಿ ಅವಳ ಆರಾಧನೆ ಮಾಡೋದ್ರಿಂದ. ನಿಮ್ಮ ಮಾತಿನ ಅರ್ಥ, ಒಂದ್ ವೇಳೆ ಬಾಲಶಿವ ನವರಾತ್ರಿಯ ವ್ರತ ಮಾಡಿದ್ರೆ ಅವ್ರಿಗೆ ದೇವಿ ದುರ್ಗೆಯ ಆಶೀರ್ವಾದ ಸಿಗುತ್ತೆ. ಆಗ ಅವರು ಮಹಾದೇವ ಆಗ್ತಾರೆ. ಹಾ, ಮತ್ತೆ ಬಾಲಶಿವ ಮಹಾದೇವ ಆಗ್ತಿದ್ದ ಹಾಗೆ ದೇವ ಮತ್ತೆ ನಾರಾಯಣ ಕೂಡ ಅವರ ವಾಸ್ತವಿಕ ಸ್ವರೂಪಕ್ಕೆ ಮತ್ತೆ ಬರ್ತಾರೆ. ಅರ್ಥ ಆಯ್ತು. ಆದ್ರೆ ನನ್ನ ಪ್ರಶ್ನೆ, ದೇವಿ ಅನಸೂಯ ಅವರಿಗೆ ವ್ರತ ಮಾಡೋದಕ್ಕೆ ಅನುಮತಿ ಕೊಡ್ತಾರಾ? ಶಿವ, ಇವತ್ತು ನಿನ್ನ ಅಮ್ಮ ಕೆಂಪು ದಾಸವಾಳ ತರೋದಕ್ಕೆ ಹೇಳಿದ್ದಾರೆ. ಆದ್ರೆ ಈಗ ಸಮಸ್ಯೆ ಏನು ಅಂತಂದ್ರೆ, ನಮಗೆ ಈ ಕೆಂಪು ದಾಸವಾಳದ ಹೂವ ದೂರದ ಕಾಡಲ್ಲೇ ಸಿಗೋದು. ಹಾಗಾಗಿ ನಾವಿವತ್ತು ಕಾಡೊಳಗೆ ಹೋಗ್ಬೇಕು. ಅಪ್ಪ, ನಿಮಗ್ ನೆನ್ಪಿದ್ಯಾ? ದೇವಂಗೂ ಈಗ ಅವನ್ ಶಕ್ತಿ ಬಗ್ಗೆ ಗೊತ್ತಾಗಿದೆ. ಹೌದು ಮೂರ್ಖ, ಈ ವಿಷಯಕ್ಕೆ ನನಗೆ ತುಂಬಾ ಸಂತೋಷ ಇದೆ. ನಾರಾಯಣ ಮತ್ತೆ ಶಿವನ ಥರಾನೇ ಈಗ ದೇವನು ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಮರ್ಥ ಆಗಿದ್ದಾನೆ. ಅಪ್ಪ, ಈಗ ನಾನೇ ಉಳ್ದಿರೋದು. ನನ್ಗೆ ನನ್ ಶಕ್ತಿ ಬಗ್ಗೆ ಯಾವಾಗ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಮಗು, ಸರಿಯಾದ ಸಮಯಕ್ಕೆ ನಿನಗೂ ಕೂಡ ಗೊತ್ತಾಗುತ್ತೆ. ಅಪ್ಪ ಸತ್ಯ ಹೇಳ್ತಾ ಇದ್ದಾರೆ ಮೂರ್ಖ. ಪ್ರತಿ ಘಟನೆ, ಪ್ರತಿ ಕೆಲ್ಸ ಅಷ್ಟೇ ಯಾಕೆ ಪ್ರತಿ ಶ್ವಾಸದ ಸಮಯನೂ ನಿರ್ಧಾರ ಆಗಿರುತ್ತೆ. ಸಮಯನ ಮೀರಿ ಏನೂ ಆಗೋದಿಲ್ಲ. ಇದ್ರ ಅರ್ಥ ನನ್ಗೂ ನನ್ ಶಕ್ತಿ ಖಂಡಿತವಾಗ್ಲೂ ಸಿಗತ್ತೆ. ಹೌದು ಮೂರ್ಖ, ಹೋಗೋಣ ಬನ್ನಿ. ಋಷಿವರ್ಯ, ಪ್ರಣಾಮ ಋಷಿವರ್ಯರೇ. ಶುಭವಾಗ್ಲಿ. ನನಗನ್ಸುತ್ತೆ ನೀವು ಮಾತೆ ಪೂಜೆಗೆ ಈ ಪೂಜಾ ಸಾಮಗ್ರಿನ ತಗೊಂಡು ಹೋಗ್ತಾ ಇದ್ದೀರಾ ಅಂತ. ಹೌದು ಸ್ವಾಮಿ, ಇವು ನವರಾತ್ರಿ ಪೂಜೆಗೆ ತಂದಿರೋ ಸಾಮಗ್ರಿ. ಇದೇ ಮೊದಲನೇ ವರ್ಷ ನಾವು ನವರಾತ್ರಿ ಪೂಜೆ ಮಾಡ್ತಿರೋದು. ಹೌದು ಋಷಿವರ್ಯರೇ, ಹೋದ ವರ್ಷ ನಮ್ಗೆ ತುಂಬಾನೇ ಕಷ್ಟ ಇತ್ತು. ಸುಖ ಇರ್ಲಿ ದುಃಖ ಇರ್ಲಿ, ಮನುಷ್ಯ ಪೂಜೆನ ಸದಾ ಮಾಡ್ತಾನೇ ಇರ್ಬೇಕು. ಯಾಕೆಂದ್ರೆ ಈ ಪೂಜೆ, ಪುನಸ್ಕಾರ, ವ್ರತ, ಹಬ್ಬ ಎಲ್ಲ ಪೂಜೆ ಅರ್ಚನೆಗಳೇನೆ. ಎಲ್ಲಾ ರೀತಿಯ ಕಷ್ಟ, ದುಃಖ, ರೋಗ ರುಜಿನಗಳನ್ನ ದೂರ ಮಾಡುವಂತ ಅಮೋಘ ಮಂತ್ರಗಳಿವೆ. ಯಾವ ಜೀವಿ ಭಗವಂತನ ಸುಖದಲ್ಲೂ ಸದಾ ಧ್ಯಾನ ಮಾಡ್ತಾನೋ, ಭಗವಂತ ಅವನ ದುಃಖದಲ್ಲಿ ಅವನ್ನ ಒಂಟಿಯಾಗಿ ಬಿಡೋದೇ ಇಲ್ಲ. ಅಲ್ಲದೆ ದುರ್ಗಾದೇವಿ ಅಂತೂ ಮಮತಾಮಯಿ ಜಗಜ್ಜನನಿ ತಾಯಿ ಅವಳು. ಹೌದು ಋಷಿವರ್ಯ, ಈಗ ನಮಗೆ ಅಪ್ಪಣೆ ಕೊಡಿ ನೀವು. ಮಂಗಳವಾಗಲಿ. ಅಪ್ಪ, ಈ ನವರಾತ್ರಿ ಅಂದ್ರೆ ಏನು? ಮಗನೇ, 9 ದಿನ ಮತ್ತೆ 9 ರಾತ್ರಿ ಮಾಡೋ ವಿಶೇಷ ಪೂಜೆನ ನವರಾತ್ರಿ ಅಂತಾರೆ. ಯಾರು ಪೂಜೆ ಮಾಡ್ತಾರೆ ನವರಾತ್ರಿಯಲ್ಲಿ? ವಿಶೇಷವಾಗಿ ನವರಾತ್ರಿನಲ್ಲಿ ಮಾತೆ ದುರ್ಗೆ ಮತ್ತೆ ಅವಳ 9 ಸ್ವರೂಪದ ಪೂಜೆ ಮಾಡ್ತಾರೆ. ವರ್ಷದಲ್ಲಿ ನವರಾತ್ರಿನ 2 ಸಲ ಮಾಡ್ತಾರೆ. ಒಂದು ಈ ಮಾಸ ಚೈತ್ರ ಮಾಸದಲ್ಲಿ, ಇದನ್ನ ಚೈತ್ರ ನವರಾತ್ರಿ ಅಥವಾ ವಸಂತ ನವರಾತ್ರಿ ಅಂತಾರೆ. ಇನ್ನೊಂದು ಅಶ್ವಿನಿ ಮಾಸದಲ್ಲಿ ಆಚರಿಸೋ ಶರನ್ನವರಾತ್ರಿ. ಈ ಹಬ್ಬದಲ್ಲಿ 9 ದಿನಗಳ ಕಾಲ ವ್ರತ ಇಟ್ಟು ಪ್ರತಿದಿನ ದುರ್ಗಾ ಮಾತೆಯ ಬೇರೆ ಬೇರೆ ಸ್ವರೂಪದ ಪೂಜೆ ಮಾಡ್ತಾರೆ. ಆ ಎಲ್ಲಾ ಸ್ವರೂಪಗಳ ಹೆಸರು ಹೇಳ್ತೀರಾ ಅಪ್ಪ? ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ.
ಕಾಲರಾತ್ರಿ ಮಹಾಗೌರಿ ಮತ್ತೆ ಮಾತೆ ಸಿದ್ಧಿದಾತ್ರಿ. ಇದೇ ಮಾತೆ ದುರ್ಗೆಯ ನವರೂಪದ ಹೆಸರು. ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ವ್ರತ ಮಾಡಿ ಆ ತಾಯಿಗೆ ಪೂಜೆ ಮಾಡ್ತಾರೋ, ತಾಯಿ ಆ ಭಕ್ತನ ಪ್ರತಿ ಮನೋಕಾಮನೆಯನ್ನು ವ್ರತದ ಅಂತಿಮ ದಿವಸ ಅವಳ ಸಿದ್ಧಿದಾತ್ರಿ ಅವತಾರದಲ್ಲಿ ಪೂರ್ತಿ ಮಾಡ್ತಾಳೆ. ತಾಯಿ ಯಾವ ಭಕ್ತನ ಜೋಳಿಗೆನೂ ಹಾಗೆ ಕಳಿಸಲ್ಲ ಶಿವ. ದುರ್ಗಾದೇವಿ ವ್ರತ ಮಾಡೋ ಪ್ರತಿಯೊಬ್ಬರ ಸಮಸ್ಯೆನೂ ದೂರ ಮಾಡ್ತಾರ ಅಪ್ಪ? ಹೌದು ಶಿವ. ತಾಯಿ ಎಷ್ಟು ದಯಾಳು ಅಂದ್ರೆ ವ್ರತ ಮಾಡೋ ಅಂತ ಪ್ರತಿ ಭಕ್ತನ ಮನೋಕಾಮನೆಯನ್ನು ಕೂಡ ಪೂರ್ತಿ ಮಾಡ್ತಾಳೆ. ಬಾಲಶಿವ ಅವ್ರ ಅಪ್ಪ ಮತ್ತೆ ಗೆಳೆಯನ್ ಜೊತೆ ಬರ್ತಿದ್ದಾರೆ ರಾಜ್ಕುಮಾರಿ. ಅಣ್ಣನ ಆದೇಶದ ಹಾಗೆ ನನ್ ದೃಷ್ಟಿನೂ ಅವ್ರ ಮೇಲೇನೆ ಇದೆ. ಆದ್ರೆ ಅವ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದನ್ನ ಹೇಳು. ಅವರು ತುಂಬಾ ದೂರ ಇದ್ದಾರೆ ರಾಜ್ಕುಮಾರಿ. ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ತಿಲ್ಲ. ಅಪ್ಪ, ನವರಾತ್ರಿ ಕೊನೆ ದಿನನೇ ದುರ್ಗಾದೇವಿಯಿಂದ ನಮ್ಮ ಆಸೆ ಪೂರ್ಣ ಆಗೋ ವರ ಯಾಕೆ ಸಿಗೋದು ಅಪ್ಪ? ಇದಕ್ಕೆ 2 ಕಾರಣ ಇದೆ ಮಗು. ಮೊದಲನೇದು 9 ದಿನ ನಡೆಯುವಂತ ವ್ರತಕ್ಕೆ ಇದು ಕೊನೆ 9ನೇ ದಿನ. ಅವತ್ತು ಭಕ್ತನ ವ್ರತ ಪೂರ್ಣ ಆಗುತ್ತೆ. ಮತ್ತೆ ಇನ್ನೊಂದು ಕಾರಣ ಅಂದ್ರೆ ಆ ದಿವಸ ಪೂಜೆ ಮಾಡೋ ದೇವಿಯ ಹೆಸರು ಸಿದ್ಧಿದಾತ್ರಿ ದೇವಿ ಅಂತ. ಎಲ್ಲ ಸಿದ್ಧಿಗಳನ್ನು ಪ್ರದಾನ ಮಾಡುವಂತ ತಾಯಿ. ಹೆಸರು ಹೇಗೋ ಗುಣನೂ ಹಾಗೆ. ಆದ್ರೆ ಅರ್ಥ ಏನು ಅಂದ್ರೆ ಶಿವ, ತಾಯಿ ಸಿದ್ಧಿದಾತ್ರಿ ಪ್ರಸನ್ನಳಾಗಿ ತನ್ನ ಭಕ್ತರ ಎಲ್ಲ ಅಭಿಲಾಷೆಯನ್ನ ಪೂರ್ಣ ಮಾಡ್ತಾಳೆ. ತಾಯಿ ಬಹಳ ದಯಾಳು ಮಗು. ತನ್ನ ಸಂತಾನಕ್ಕೆ ಕೇವಲ ಕೊಡೋದಷ್ಟೇ ಗೊತ್ತಿದೆ. ಆದ್ರೆ ಮಾತೆ ವರದಾನ ಪಡ್ಕೊಳ್ಳೋಕೆ ವ್ರತ ಮಾಡಬೇಕಾಗತ್ತೆ. ಅದು ಪೂರ್ತಿ 9 ದಿನ ತನಕ. ಒಂದ್ ಮಾತ್ ಹೇಳ ಗೆಳೆಯ. ಏನದು ಮೂರ್ಖ? ಜನರು 9 ದಿನ ತನಕ ಹೇಗೆ ಇಷ್ಟೊಂದು ಕಠಿಣ ವ್ರತ ಮಾಡ್ತಾರೆ? ನನಗಂತೂ 9 ಗಂಟೆನೂ ವ್ರತ ಮಾಡಕ್ಕಾಗಲ್ಲ. ದೃಢ ನಿಶ್ಚಯ ಶಕ್ತಿ ಮತ್ತದೇ ಶ್ರದ್ಧೆ ಇರೋದ್ರಿಂದ. ನೀನು ಹೇಳಿದ್ದು ಸರಿಯಾಗಿದೆ ಶಿವ. ಶತ್ರು ಪಕ್ಷದ ಮಾತ್ ಕೇಳೋದು ಅತ್ಯಗತ್ಯ. ಹೋಗು, ಹತ್ರ ಹೋಗಿ ಕೇಳ್ಕೊಂಡ್ ಬಂದ್ ನನಗೆ ಹೇಳು. ಇಲ್ಲ ರಾಜ್ಕುಮಾರಿ, ಅವ್ರ ಜೊತೆ ಬಾಲಶಿವ ಇದ್ದಾನೆ. ಅವ್ರ ಹತ್ರ ಹೋಗೋದು ಅಂತ ಹೇಳಿದ್ರೆ ಮೃತ್ಯು ಬಾಯಿಗೆ ಬಿದ್ದ ಹಾಗೆ. ನನಗೆ ಎದುರು ಮಾತಾಡೋದು ಅಂದ್ರೆ ಮೃತ್ಯು ಬಾಯಿಗೆ ನಡ್ಕೊಂಡು ಹೋದ ಹಾಗೆ ಅನ್ನೋದು ತಿಳ್ಕೊ. ಪ್ರಾಣದ ಮೇಲೆ ಆಸೆ ಇಟ್ಕೊಂಡಿದ್ಯಾ ಅಲ್ವಾ? ಈಗ ನೀನೇ ಹೋಗ್ಬೇಕು ಅವ್ರ ಮಾತ್ ಕೇಳಕ್ಕೆ. ಹೋಗು. ನಿಮ್ ಆಜ್ಞೆ ಅಂತೆ ಆಗ್ಲಿ ಮಹಾರಾಣಿ. ನಾನು ಓಡ್ಕೊಂಡು ಹೋಗಿ ಅವ್ರ ಮಾತನ್ನ ಕೇಳಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ನಿಂತ್ಕೋ. ನೀನು ಓಡ್ಕೊಂಡು ಹೋಗೋದಲ್ಲ, ಉರುಳ್ಕೊಂಡು ಹೋಗ್ತೀಯ ಅವ್ರ ಹತ್ರ. ಈಗ ಹೋಗಿ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊ. ಅಪ್ಪ, ನವರಾತ್ರಿ ವ್ರತ ನಿಜವಾಗ್ಲೂ ಕಷ್ಟ ಇರುತ್ತಾ? ಹೌದು ಮಗು, ಕಷ್ಟ ಅಂತೂ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಸಂಕಲ್ಪ ಶಕ್ತಿ ಗಟ್ಟಿಯಾಗಿದ್ರೆ ಜಗತ್ತಲ್ಲಿ ಯಾವುದೂ ಕಷ್ಟ ಅಲ್ಲ. ಹಾಗಾದ್ರೆ ನಾನು ವ್ರತ ಮಾಡ್ತೀನಿ ಅಪ್ಪ. ಏನು? ಇಲ್ಲ ಶಿವ, ನೀನು ನವರಾತ್ರಿ ವ್ರತ ಮಾಡೋ ತಪ್ಪನ್ನ ಯಾವತ್ತೂ ಮಾಡಬೇಡ. ಈ ವ್ರತದ ನಿಯಮ ತುಂಬಾ ಕಷ್ಟವಾಗಿರುತ್ತೆ. ನೀನು ಕೇಳಿಸ್ಕೊಳ್ಳಿಲ್ವಾ ಮೂರ್ಖ? ಅಪ್ಪ ಏನ್ ಹೇಳಿದ್ರು ಅಂತ? ಸಂಕಲ್ಪ ಗಟ್ಟಿಯಾಗಿರ್ಬೇಕು. ನಾನು ವ್ರತ ಮಾಡೋ ನಿರ್ಧಾರನ ಮಾಡಾಗಿದೆ ಮೂರ್ಖ. ಇನ್ನು ನಾನು ನನ್ನ ನಿರ್ಧಾರನ ಖಂಡಿತ ಬದಲಾಯಿಸೋದಿಲ್ಲ. ಇದೇನಿದು? ಈ ಬಾಲಕ ಶಿವ ನವರಾತ್ರಿ ವ್ರತ ಮಾಡ್ತಾನ? ಗೆಳೆಯ ಶಿವ, ಆವೇಶದಲ್ಲಿ ಮಾತಾಡ್ಬೇಡ. 9 ದಿನದ ವ್ರತ ಮಾಡೋದು ಹಾಸ್ಯದ ವಿಷಯ ಖಂಡಿತ ಅಲ್ಲ. ಶಿವ, ನೀನು ಈ ವ್ರತನ ಯಾರಿಗೋಸ್ಕರ, ಯಾತಕ್ಕೋಸ್ಕರ ಮಾಡ್ತೀಯ? ನಾನು ಈ ವ್ರತನ
ಗೆಳತಿ ಪಾರ್ವತಿಗೋಸ್ಕರ ಮಾಡ್ತಿದ್ದೀನಿ ಅಪ್ಪ. ಅವ್ರಿಗೆ ಅವ್ರ ಮಹಾದೇವ ಸಿಗ್ಬೇಕು ಅಂತ. ಪೂರ್ತಿ ನವರಾತ್ರಿ ಅಷ್ಟು ದಿನ ಕೇವಲ ಒಂದೇ ಪ್ರಾರ್ಥನೆ ಮಾಡ್ತೀನಿ. ನನ್ನ ಗೆಳತಿ ಅಂದ್ಕೊಂಡಿದ್ದು ಅವ್ರಿಗೆ ಆದಷ್ಟು ಬೇಗ ಸಿಗೋ ಹಾಗಾಗ್ಲಿ ಅಂತ. ನಾನು ಅವ್ರಿಗಾಗಿ ಈ ನವರಾತ್ರಿ ವ್ರತ ಮಾಡಲೇಬೇಕು. ಯಾಕಂದ್ರೆ ನಾನು ಅವರಿಗೆ ಅವ್ರ ಮಹಾದೇವನ ಹುಡ್ಕೊಡೋ ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಟ ಮೇಲೆ ಪಾಲಿಸ್ಲೇಬೇಕಲ್ವಾ ಅಪ್ಪ? ಶಿವ, ನಿನ್ನ ಈ ಕಠಿಣ ನಿರ್ಧಾರನ ನಾನು ಒಪ್ಕೋಬಹುದೋ ಏನೋ ಕಂದ. ಆದ್ರೆ ನೀನಿನ್ನೂ ಚಿಕ್ಕವನಲ್ವಾ? ಹಾಗಾಗಿ ನನ್ನ ಸಹಮತಿ ಅಥವಾ ನನ್ನ ಸಹಕಾರ ಅಷ್ಟು ಮುಖ್ಯ ಆಗೋದಿಲ್ಲ ಕಂದ. ಎಲ್ಲಕ್ಕಿಂತ ನಿನ್ನ ತಾಯಿಯ ನಿರ್ಧಾರನೇ ಮುಖ್ಯ ಆಗತ್ತೆ. ಹಾಗಾಗಿ ನವರಾತ್ರಿ ವ್ರತದ ವಿಷಯದಲ್ಲಿ ನಿನ್ನ ತಾಯಿಯ ನಿರ್ಧಾರನೇ ಮುಖ್ಯ ಆಗತ್ತೆ ಕಂದ. ಈಗ ಮನೆಗೆ ಹೋಗೋಣವಾ? ದಾರಿ ಮಧ್ಯದಲ್ಲಿ ಕಲ್ಲಿದ್ರೆ ಒಳ್ಳೇದಲ್ಲ. ಓಡಾಡೋ ಜನರಿಗೆಲ್ಲ ಕಷ್ಟ ಆಗ್ಬಹುದು. ನಿನ್ ನರಳಾಟ ನಿಲ್ಸು. ಏನ್ ಕೇಳಕ್ ಹೋಗಿದ್ಯೋ, ಏನ್ ಕೇಳ್ಕೊಂಡ್ ಬಂದ್ಯೋ ಅದನ್ನ ಹೇಳು. ಮೊದಲು ಉಸಿರಾಡೋಕೆ ಸಮಯ ಕೊಡಿ ರಾಜ್ಕುಮಾರಿ, ಆಮೇಲೆ ಹೇಳ್ತೀನಿ. ಅದನ್ನ ನೀವೇನಾದ್ರೂ ಕೇಳಿಸ್ಕೊಂಡ್ರೆ ಮಹಾರಾಣಿ ವಜ್ರಾಂಗಿನಿ, ಮಹಾರಾಜ ತಾರಕಾಸುರನೂ ಗಾಬರಿ ಆಗ್ತಾರೆ. ಏನು? ಏನ್ ಹೇಳ್ದೆ? ಇನ್ನೊಂದ್ಸಲ ಹೇಳು. ಅಣ್ಣ ಬಾಲಶಿವ ನವರಾತ್ರಿ ವ್ರತ ಮಾಡ್ತಿದ್ದಾನೆ. ನವರಾತ್ರಿ ವ್ರತನ? ನವರಾತ್ರಿ ವ್ರತ ದುರ್ಗಾದೇವಿಗೆ ಮಾಡೋದು? ಹಾ, ಅದಕ್ಕಾಗೆ ಮಾಡ್ತಿದ್ದಾನೆ ಈ ವ್ರತನ. ಆ ದೇವಿ ದುರ್ಗೆನ ಒಲಿಸ್ಕೊಂಡು ಮಹಾದೇವನ್ನ ಹುಡ್ಕೋ ಕೆಲ್ಸ ಪೂರ್ತಿ ಮಾಡೋದಕ್ಕೆ. ಮಹಾದೇವನ ಹುಡ್ಕೋ ಕೆಲ್ಸನ ಅಥವಾ ಮಹಾದೇವ ಆಗೋದಾ? ನಾನಿದೇನ್ ಕೇಳ್ತಿದ್ದೀನಮ್ಮ? ಇದ್ರ ಅರ್ಥ ಬಾಲಶಿವ ತನ್ನ ಬಾಲರೂಪನ ಮುಗ್ಸೋಕ್ ನೋಡ್ತಿದ್ದಾನೆ ತಾರಕ. ಇಲ್ಲ ಅಮ್ಮ, ಅವನೇನಾದ್ರೂ ತನ್ನ ಬಾಲರೂಪನ ಮುಗಿಸ್ಬಿಟ್ರೆ ಇಲ್ಲಿ ನನ್ನ ಜೀವನನು ಮುಗಿದು ಹೋಗುತ್ತೆ. ನಾನ್ ಹಾಗಾಗೋದಕ್ಕೆ ಬಿಡೋದಿಲ್ಲ ಅಮ್ಮ. ನಾನು ಅವನ ವ್ರತನ ಭಂಗ ಮಾಡ್ತೀನಿ. ಏನು ವ್ರತನ? ಶಿವ ನವರಾತ್ರಿ ವ್ರತ ಮಾಡ್ತಾನ? ಹೌದು ದೇವಿ, ಶಿವ ನನ್ನ ಹತ್ರ ಹಾಗೆ ಹೇಳಿದ್ದು. ಅವನು ತನ್ನ ಮನಸ್ಸಲ್ಲಿ ದೇವಿ ಪಾರ್ವತಿ ಮತ್ತೆ ಮಹಾದೇವನ ಸೇರಿಸೋ ಅಭಿಲಾಷೆ ಇಟ್ಕೊಂಡು ಈ ಸಲ ನವರಾತ್ರಿ ವ್ರತ ಮಾಡ್ತಾ ಇದ್ದಾನೆ. ಈ ನವರಾತ್ರಿ ವಿಷಯನ ಅವನು ನಿಮ್ಮ ಹತ್ರ ಹೇಳಲಿಲ್ವಾ? ಇಲ್ವಲ್ಲ, ಹೇಳಲೇ ಇಲ್ಲ. ಹೌದಾ ದೇವಿ, ಯಾವ ವಿಷಯನಾದ್ರೂ ಸರಿ ಶಿವ ನಿಮ್ಗೆ ಹೇಳದೆ ಅಂತೂ ಇರೋದಿಲ್ಲ. ಆಮೇಲೆ ಹೇಳ್ತಾನೋ ಏನೋ. ನೋಡಿ, ನೀವು ಮಾತ್ರ ಈ ವಿಷಯಕ್ಕೆ ಗಾಬರಿ ಮಾಡ್ಕೊಳ್ಳೋ ಹಾಗಿಲ್ಲ. ಇಷ್ಟು ದೊಡ್ಡ ವಿಷಯ ಋಷಿವರ್ಯ, ಮತ್ ನೀವ್ ಹೇಳ್ತೀರಾ ನಾನ್ ಗಾಬರಿ ಮಾಡ್ಕೋಬಾರ್ದು ಅಂತ? ಮತ್ತಿನ್ನೇನು ದೇವಿ, ಇದನ್ನ ಮೀರಿ ನಾನು ನೀವು ಏನು ಮಾಡೋದಕ್ಕಾಗತ್ತೆ? ನಿಮಗೆ ಶಿವನ ಬಗ್ಗೆ ಗೊತ್ತಿಲ್ವಾ? ಅವನ ಸ್ವಭಾವ, ಅವನ ಸ್ವರೂಪ. ಯಾರೋ ಸಾಮಾನ್ಯ ಬಾಲಕನ ಅವನು? ಸ್ವಯಂಭೂವನು, ಮಹಾದೇವ ಅವನು. ಈಗ ಅವನ ಮನಸ್ಸಲ್ಲಿರೋ ಹಠ ಒಂದೇ, ದೇವಿ ಪಾರ್ವತಿನ ಮಹಾದೇವನ ಒಂದು ಮಾಡೋದು. ಈ ಬ್ರಹ್ಮಾಂಡದಲ್ಲಿ ಶಿವನ ಇಚ್ಛೆ ವಿರೋಧಿಸೋರು ಯಾರಾದ್ರೂ ಇದ್ದಾರಾ? ಮತ್ ಯಾವ ವಿಷಯಕ್ಕೆ ಚಿಂತೆ, ಯಾವ ವಿಷಯಕ್ಕೆ ಬೇಜಾರು ದೇವಿ? ನನಗೆ ಶಿವನ ಯಾವ ಮಾತು ಬೇಜಾರಾಗಲ್ಲ ಋಷಿವರ್ಯ, ದುಃಖನೂ ಆಗಲ್ಲ. ಆದ್ರೆ ಇವತ್ತು ಈ ಮಾತಿಂದ ನನಗ್ ತುಂಬಾ ಆಘಾತ ಆಗಿದೆ ಋಷಿವರ್ಯ. ಶಿವ ನನಗೆ ಚಿಕ್ಕ ಚಿಕ್ಕ ಮಾತನ್ನು ಹೇಳೋನು ಇಷ್ಟು ದೊಡ್ಡ ಮಾತನ್ನ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಹೇಳೋದಂತ
ಅಂತೂ ಬಿಡಿ, ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ. ದೇವಿ ಪಾರ್ವತಿ ಇಷ್ಟು ಬದಲಾಯಿಸಿದ್ದಾರೆ ನನ್ನ ಶಿವನನ್ನ. ಇಲ್ಲ ಇಲ್ಲ ದೇವಿ, ಇಲ್ಲ ಇಲ್ಲ, ನಿಮ್ಮ ಈ ಮಾತನ್ನ ನಾನಂತೂ ಒಪ್ಪಲ್ಲ. ನನಗನ್ಸೋ ಹಾಗೆ ದೇವಿ ಪಾರ್ವತಿ ಮೇಲೆ ನೀವು ಇಷ್ಟು ಗಂಭೀರ ಆರೋಪ ಮಾಡೋದು ಸರಿಯಲ್ಲ. ಇದು ಆರೋಪ ಅಲ್ಲ ಋಷಿವರ್ಯ, ನಾನು ಏನ್ ಹೇಳ್ತಿದ್ದೀನೋ ಅದೇ ಸತ್ಯ. ನನ್ನ ಮುಗ್ಧ ಶಿವನನ್ನ ಮರಳು ಮಾಡಿ ನನ್ನಿಂದ ದೂರ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಮಾತನ್ನ ಶಿವ ನನ್ನಿಂದ ಮುಚ್ಚಿಟ್ಟ. ಇದು ಒಳ್ಳೆ ಸಂಕೇತ ಅಲ್ಲ ಋಷಿವರ್ಯ. ಆದ್ರೆ ನಾನು ಕೂಡ ಮಹಾದೇವನ ತಾಯಿ ಮಹಾಸತಿ ಅನಸೂಯ. ದೇವಿ ಪಾರ್ವತಿಯ ಈ ಇಚ್ಛೆನ ನಾನು ಯಾವತ್ತೂ ಪೂರ್ತಿ ಆಗಕ್ ಬಿಡಲ್ಲ. ನಾನು ಶಿವನನ್ನ ದೂರ ಕಳಿಸೋದಿಲ್ಲ. ಅವ್ರು ಯಾವತ್ತೂ ಶಿವನನ್ನ ನನ್ನಿಂದ ಕಿತ್ಕೊಳಕ್ ಆಗಲ್ಲ ಋಷಿವರ್ಯ, ಯಾವ ಪರಿಸ್ಥಿತಿಲೂ ಆಗಲ್ಲ. ಶಾಂತಳಾಗಿ ದೇವಿ, ಶಾಂತಳಾಗಿ. ನಿಮ್ಮ ಮನಸ್ಸನ್ನ ಹತೋಟಿಯಲ್ಲಿಡಿ. ಕ್ರೋಧ ಮನೋವಿಕಾರಗಳಲ್ಲಿ ತುಂಬಾ ವಿನಾಶಕಾರಿ ವಿಕಾರ ದೇವಿ. ವಿವೇಕ ಕಳ್ಕೊಂಡ್ರೆ ಒಳ್ಳೆ ಬುದ್ಧಿ ಸಂಪೂರ್ಣ ನಾಶ ಆಗುತ್ತೆ. ಬಾಲಶಿವನ ಜೊತೆಗೆ ನಿಮ್ಮ ಬಂಧ ಇರೋದು ಎಲ್ರಿಗೂ ಚೆನ್ನಾಗಿ ಗೊತ್ತು ದೇವಿ. ಸರಿ, ಈ ನವರಾತ್ರಿ ವಿಷಯ ಹೇಳೋದಕ್ಕೆ ಅವನು ಮರ್ತಿರಬಹುದು. ಅಂದ್ರೆ ಅದರಲ್ಲಿ ಮಹಾದೇವನ ರಹಸ್ಯ ಇರಬಹುದಲ್ವಾ? ನೀವು ಒಪ್ತಿರ ತಾನೆ ಈ ಬ್ರಹ್ಮಾಂಡದಲ್ಲಿ ಏನೇ ಆದ್ರೂ ಮಹಾದೇವನ ಇಚ್ಛೆಯಿಂದನೇ ಆಗೋದು ಅಂತ? ಅಂದಮೇಲೆ ಇದು ಕೂಡ ಮಹಾದೇವನ ಇಚ್ಛೆನೇ ಇರಬಹುದು ದೇವಿ. ನೀವು ಧೈರ್ಯವಾಗಿರಿ, ಮತ್ ನನಗೆ ಪೂರ್ತಿ ವಿಶ್ವಾಸ ಇದೆ. ಆದಷ್ಟು ಬೇಗ ಶಿವ ನಿಮ್ಮ ಹತ್ರ ಬಂದು ಸ್ವಯಂ ತಾನೇ ಈ ನವರಾತ್ರಿ ವ್ರತದ ಬಗ್ಗೆ ಹೇಳ್ತಾನೆ. ನಾನು ಆ ಕ್ಷಣಕ್ಕೆ ಕಾಯ್ತಿದ್ದೀನಿ ಋಷಿವರ್ಯ. ಮತ್ತದೇ ಈ ಅಸಾಧಾರಣ ನಿರ್ಧಾರಕ್ಕೆ ಪರೀಕ್ಷೆನೂ ಇದೆ. ಶಿವ, ನನಗ್ ಗೊತ್ತು, ದೇವಿ ಪಾರ್ವತಿ ಸಹವಾಸದಿಂದ ನೀನು ನನಗೆ ಹೇಳ್ದೇನೆ ನವರಾತ್ರಿ ವ್ರತ ಮಾಡೋ ನಿರ್ಧಾರ ಮಾಡಿದೀಯಾ ಅಂತ. ಆದ್ರೆ ಈಗ್ಲೂ ನನಗ್ ವಿಶ್ವಾಸ ಇದೆ ಶಿವ, ನೀನ್ ನನಗೆ ನಿನ್ನ ಈ ನಿರ್ಧಾರದ ಬಗ್ಗೆ ಖಂಡಿತ ಹೇಳ್ತೀಯ. ಮೊದ್ಲಿನ ಹಾಗೆ ನನ್ನ ಹತ್ರ ಅನುಮತಿನೂ ಕೇಳ್ತೀಯ. ಅಮ್ಮ, ನಾನು ಮೊದಲನೇ ಸಲ ನಿಮ್ಮ ಅನುಮತಿ ಕೇಳದೆ ಒಂದು ನಿರ್ಧಾರ ಮಾಡಿದ್ದೀನಿ. ಆದರೆ ನನಗೆ ವಿಶ್ವಾಸ ಇದೆ, ನಾನು ಅದನ್ನು ಹೇಳಿದ ಮೇಲೆ ನಿಮಗೂ ನನ್ನ ನಿರ್ಧಾರದ ಬಗ್ಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ನನ್ನ ಈ ನಿರ್ಧಾರದಲ್ಲಿ ಮಾತನ್ನು ಗೌರವಿಸೋದು ಮತ್ತು ಅಮ್ಮನ ಶಿಕ್ಷಣನ ಅಳವಡಿಸಿಕೊಳ್ಳೋದು ಎರಡೂ ಇದೆ. ಈ ಸಮಯ ತುಂಬಾ ಯೋಚನೆ ಮಾಡೋದಲ್ಲ ದೇವಿ ಪಾರ್ವತಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನೂ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ? ಬಾಲಶಿವನ ಹತ್ರ ಹೋಗಿ ಅವರನ್ನ ನವರಾತ್ರಿ ವ್ರತ ಮಾಡೋದಕ್ಕೊಪ್ಸು. ಹಾ ಪಾರ್ವತಿ, ಯಾಕೆ ಅಂದ್ರೆ ನವರಾತ್ರಿ ವ್ರತ ನಾಳೆಯಿಂದನೇ ಆರಂಭ ಆಗುತ್ತೆ. ಆದ್ರೆ ಹೇಗೆ? ವ್ರತ ಫಲ ಕೊಡ್ಬೇಕಾದ್ರೆ
ಅವರ ಮನಸ್ಸು ಶುದ್ಧವಾಗಿರ್ಬೇಕು, ಸಂಪೂರ್ಣ ಭಕ್ತಿ ಭಾವದಿಂದ ಮಾಡಬೇಕಾಗತ್ತೆ. ನಾನು ಬಾಲಶಿವನ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿನ ಹೇಗೆ ಎಚ್ಚರಿಸೋದು? ಸಾಧ್ಯ ಇದೆ ದೇವಿ. ಬಾಲಶಿವನ ಮನಸ್ಸಲ್ಲಿ ದೇವಿ ದುರ್ಗೆ ಮೇಲೆ ಶ್ರದ್ಧೆ ಮತ್ತೆ ಭಕ್ತಿನ ನೀನೇ ತುಂಬೋಕ್ ಸಾಧ್ಯ. ಇಲ್ಲ, ನನ್ನಿಂದ ಈ ಕೆಲಸ ಆಗಲ್ಲ. ನಮ್ಮ ಅಭಿಪ್ರಾಯನ ಹೇರೋದು ಸರಿಯಲ್ಲ, ಅಧರ್ಮ. ಅಲ್ದೆ ಜಗಜ್ಜನನಿ ಆದಿಶಕ್ತಿಯಾದ ನಾನು ಈ ಅಧರ್ಮನ ಮಾಡೋದಿಲ್ಲ.